ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ನಮ್ಮ ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯವನಾಗಿದ್ದಾನೆ. ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳಿತನೆ ಆತನು ಮಾಡುವನಾಗಿದ್ದಾನೆ. ದೇವರ ವಾಕ್ಯವನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ, ದೇವರ ವಾಕ್ಯದ ಅನುಸಾರವಾಗಿ ಯಾರು ವಿಧೇಯರಾಗಿ ನಡೆಯುತ್ತಾರೋ, ಅವರ ಜೀವಿತದಲ್ಲಿ ಒಂದು ವೇಳೆ ನಾನು ಹೇಳ್ತೇನೆ, ಬೆಟ್ಟದೋಪಾದಿಯಲ್ಲಿ ಅನೇಕ ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳು ಇರಬಹುದು. ಆ ಬೆಟ್ಟದೋಪಾದಿಯಲ್ಲಿ ಇರುವಂತ ಆ ಪ್ರಾಬ್ಲಮ್ಸ್ಗಳು ದೇವರ ಆತ್ಮನಿಗೆ ವಿಧೇಯರಾಗಿ, ದೇವರ ಆತ್ಮನಿಗೆ ಅನುಸಾರವಾಗಿ ದೇವರ ಆತ್ಮನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನಡೆಯುವಾಗ ಆ ಪರ್ವತಗಳು ಕೂಡ ನಿಮ್ಮ ಜೀವಿತದಲ್ಲಿದ್ದಂಥ ಆ ಪರ್ವತ ದೋಪಾದಿಯಲ್ಲಿರುವಂಥ ಪ್ರಾಬ್ಲಮ್ಸ್ಗಳು ಮೇಣದಾಗೆ ಕರಗಿ ಹೋಗ್ತದೆ ಪ್ರಿಯರೇ. ಯಾಕಂದ್ರೆ ಫಸ್ಟ್ ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿಯನ್ನು ನೀವು ಕೊಡುವುದಾದರೆ, ಮೊದಲ ಸ್ಥಾನವನ್ನು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀವು ಕೊಡುವುದಾದರೆ, ಲೋಕ ನಿಮ್ಮ ವಿಷಯದಲ್ಲಿ ಏನು ಮಾತನಾಡ್ತದೋ, ನಿಮ್ಮ ಕುಟುಂಬ ವಿಷಯದಲ್ಲಿ ಏನು ಮಾತನಾಡ್ತದೋ ಅದನ್ನು ಕೇಳಲಿಕ್ಕೆ ಹೋಗಬೇಡಿ. ದೇವರ ಆತ್ಮನು ನಿಮ್ಮ ವಿಷಯದಲ್ಲಿ ಏನು ಮಾತನಾಡ್ತಿದ್ದಾನೆ ಅದನ್ನು ಮಾತ್ರ ಕೇಳಿ. ಸಾಲ್ವ್ ಆಗದೆ ಇರುವಂತ ಯಾವುದೇ ಪ್ರಾಬ್ಲಮ್ಸ್ ಇರಲಿ, ದೇವರ ಹಸ್ತಕ್ಕೆ ನೀವು ಹಿಡ್ಕೊಂಡು ಬನ್ನಿ ಪ್ರಿಯರೇ. ಯಥಾರ್ಥವಾದ ಹೃದಯದಿಂದ ದೇವರ ಆತ್ಮನಲ್ಲಿ ನೀವು ಮೊರೆ ಇಡುವುದಾದರೆ ಆತನು ನ್ಯಾಯ ತೀರಿಸದೆ ಬಿಡುವಂತ ದೇವರು ಆತನಲ್ಲ ಪ್ರಿಯರೇ. ಆತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡಿ ಪ್ರತಿಫಲವನ್ನು ಕೊಡುವಂತ ದೇವರಲ್ಲ. ನನ್ನ ನಿಮ್ಮ ಹೃದಯವನ್ನು ನೋಡಿ ಪ್ರತಿಫಲವನ್ನು ಕೊಡುವಂತ ತಂದೆ ದೇವರಾಗಿದ್ದಾನೆ. ಇವತ್ತಿಗೂ ಈ ಕ್ಷಣಕ್ಕೂ ಆತನ ಮಕ್ಕಳಾದ ನನ್ನನ್ನು ನಿಮ್ಮನ್ನು ಆತನು ಎದುರು ನೋಡ್ತಿದ್ದಾನೆ. ಓ ನನ್ನ ಮಗನು, ಓ ನನ್ನ ಮಗಳು ನನ್ನ ಬಳಿಗೆ ಬರ್ತಿದ್ದಾರೆ. ನಾನೇ ಅವರನ್ನು ಆಶೀರ್ವದಿಸಬೇಕು, ನಾನೇ ಅವರನ್ನು ಕೈ ಹಿಡಿದು ನಡೆಸಬೇಕು, ಅವರ ಕೊರತೆಯನ್ನು ನಾನು ನೀಗಿಸಬೇಕು, ಅವರ ಬಲಹೀನತೆಯನ್ನು ತೆಗೆದಾಕಬೇಕು, ಅವರ ದೇಹದಲ್ಲಿರುವಂಥ ರೋಗದ ಕಾರ್ಯಗಳನ್ನು ನನ್ನ ಬಾಸುಂಡೆಗಳಿಂದ ಗುಣಪಡಿಸಬೇಕು. ಇದನ್ನೇ ಎದುರು ನೋಡ್ತಿದ್ದಾನೆ ಪ್ರಿಯರೇ. ಇವತ್ತು ನಾವು ಎಷ್ಟಾಗಿ ನಾವು ದೇವರ ವಾಕ್ಯಕ್ಕೆ, ಪರಿಶುದ್ಧಾತ್ಮನಿಗೆ ನಾವು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ. ಇವತ್ತು ತಂದೆಯಾದ ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸಿ ಲೋಕ ಉಂಟಾಗುವುದಕ್ಕಿಂತ ಮುಂಚೆಗೆ ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಇವತ್ತು ಆರಿಸಿಕೊಂಡಂತ ನೀವು ಇವತ್ತು ಪರಿಶುದ್ಧಾತ್ಮನ ಮೂಲಕವಾಗಿ, ತಂದೆಯಾದ ದೇವರ ಆತನ ಮಗನ ಮೂಲಕವಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಸೇರಿಸಿಕೊಂಡಿದ್ದಾನೆ. ಆತನಲ್ಲಿ ಸೇರಿಸಿಕೊಂಡಿದ್ದಾನೆ ಪ್ರಿಯರೇ. ಪ್ರಿಯ ದೇವ ಜನರೇ, ದೇವರ ವಾಕ್ಯಕ್ಕೆ ನೀವು ಎಷ್ಟು ಪ್ರಯಾರಿಟಿ ಕೊಡ್ತೀರಾ, ದೇವರ ವಾಕ್ಯವನ್ನು ಎಷ್ಟು ನೀವು ಪ್ರೀತಿ ಮಾಡ್ತೀರಾ, ಪ್ರಾರ್ಥನೆಯನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ಅಷ್ಟೇ ನಿಮ್ಮನ್ನು ಕೂಡ ದೇವರಾದ ಕರ್ತನು ಪ್ರೀತಿ ಮಾಡ್ತಾನೆ ಪ್ರಿಯ. ನಿಮ್ಮ ನಿರ್ಬಲಾವಸ್ಥೆಯನ್ನು ನೋಡಿ, ನಿಮ್ಮ ವಿಷಯದಲ್ಲಿ ಅನುತಾಪದಿಂದ ನಿಮಗೋಸ್ಕರ ತಂದೆಯಾದ ದೇವರಲ್ಲಿ ಆ ಮಗನಾದ ಯೇಸು ಕ್ರಿಸ್ತನು ಈಗಲೂ ಅನುತಾಪದಿಂದ ಬೇಡ್ತಿದ್ದಾನೆ ಪ್ರಿಯ ದೇವ ಜನರೇ. ನಿಮ್ಮ ಸ್ಥಿತಿಗತಿಗಳನ್ನು, ನಿಮ್ಮ ಪರಿಸ್ಥಿತಿಯನ್ನು ನೋಡಬೇಡಿ. ಯೇಸುವಿನ ಬಳಿಗೆ ನೀವು ಬರುವುದಾದರೆ, ಯಥಾರ್ಥವಾದ ಹೃದಯದಿಂದ ಬರುವುದಾದರೆ, ನಿಮ್ಮ ಪ್ರಾಣ ಆತ್ಮ ಶರೀರವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಉನ್ನತವಾದ ಕಾರ್ಯವನ್ನು ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ನಡೆಸ್ತಾನೆ. ಪ್ರಿಯ ದೇವ ಜನರೇ, ಈ ವಿಶ್ರಾಂತಿಕರವಾದ ಈ ದಿನವನ್ನು ದೇವರಾದ ಕರ್ತನು ನನಗೂ ನಿಮಗೂ ಕೊಟ್ಟಿದ್ದಾನೆ. ಈ ವಿಶ್ರಾಂತಿಕರವಾದ ದಿನದಲ್ಲಿ ನೀವು ದೇವರಾದ ಕರ್ತನನ್ನು ಯಾವ ರೀತಿಯಾಗಿ ಘನ ಮಹಿಮೆ ಪಡಿಸ್ತಾ ಇದ್ದೀವಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟಾಗಿ ನಮ್ಮ ದೇವರಾದ ಕರ್ತನನ್ನು ನಾವು ಗೌರವಿಸ್ತಿದ್ದೀವಿ, ಸನ್ಮಾನಿಸ್ತಿದ್ದೀವಿ, ಮಹಿಮೆ ಪಡಿಸ್ತಿದ್ದೀವಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ದೇವರ ಹಸ್ತ ನನ್ನನ್ನು ನಿಮ್ಮನ್ನು ನಡೆಸಬೇಕು ಹೊರತು ನಿಮ್ಮ ಬಲ ಯಾವುದರಲ್ಲಿ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ.
ಯಾಕಂದರೆ ಒಂದು ಕ್ಷಣದಲ್ಲಿ ಏನಾಗಿ ಹೋಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಕಣ್ಣ ಗುಡ್ಡಿನೋಪಾದಿಯಲ್ಲಿ ಕಾಯ್ತಾ ನೆರಳಿನೋಪಾದಿಯಲ್ಲಿ ಬಲಗಡೆಯಲ್ಲಿ ನನ್ನ ನಿಮ್ಮ ಸಂಗಡ ಇದ್ದಾನೆ. ಇಂಥ ಪ್ರೀತಿಯುಳ್ಳ ದೇವರಿಗೆ ನನ್ನಿಂದ ನಿಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇರುವುದು ಒಂದೇ, ನನ್ನ ನಿಮ್ಮ ಹೃದಯಗಳನ್ನು ಪ್ರಿಯರೇ. ಈ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಕಾರ್ಯವನ್ನು ಆತನು ನಡೆಸೋನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ತನ್ನ ಜೀವವುಳ್ಳ ವಾಕ್ಯ ಯೋಬನ ಪುಸ್ತಕ 29ನೇ ಸಂಧಿ 14ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೋಬನ ಪುಸ್ತಕ 29ನೇ ಸಂಧಿ 14ನೇ ವಚನವನ್ನು ನಾವು ಧ್ಯಾನ ಮಾಡುವ. ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತು. ನನ್ನ ನ್ಯಾಯವೇ ನನಗೆ ನಿಲುವಂಗಿಯೂ ಮುಂಡಾಸವು ಆಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತು. ಹಲ್ಲೆಲೂಯಾ. ಈ ಧರ್ಮ ಅಂದರೆ ದೇವರ ವಾಕ್ಯವಾಗಿದೆ ಪ್ರಿಯರೇ. ಪರಲೋಕದ ತಂದೆಯಾದ ದೇವರು ಆತನು ವಾಕ್ಯವೆಂಬಾತನಾಗಿದ್ದಾನೆ, ಇರುವಾತನಾಗಿದ್ದಾನೆ ಆತನು. ಮೋಶೆ ಕೇಳ್ತಾನೆ, ಸ್ವಾಮಿ ನಿನ್ನ ಹೆಸರೇನು? ಅಲ್ಲಿ ಫರೋನನ್ನು ಕೇಳಿದೆ, ನಾನು ನಿನ್ನ ಹೆಸರು ಎಂತ ಹೇಳಬೇಕು? ನಿನ್ನ ಹೆಸರೇನು? ಇರುವಾತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನನ್ನ ನಿನ್ನ ಜೊತೆಯಲ್ಲೇ ಇರುವಾತನು, ಆತನೇ ಇರುವಾತನಾಗಿದ್ದಾನೆ. ಇವತ್ತು ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತ್ತು. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ನಾನು ನೀವು ಎಷ್ಟಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ಇವತ್ತು ದೇವರ ವಾಕ್ಯವನ್ನು ನಾನು ನೀವು ಧರಿಸಿಕೊಂಡಿದ್ದೇವಾ? ಇವತ್ತು ದೇವರ ವಾಕ್ಯ ನನ್ನ ನಿನ್ನ ಹೃದಯ ಎಂಬ ಆ ಭಂಡಾರದಲ್ಲಿ ಅದು ಯಾವಾಗಲೂ ಶೇಖರಿಸಿಕೊಳ್ತಾ ಇದೆಯಾ? ಯಾವಾಗಲೂ ನನ್ನ ನಿಮ್ಮ ಬಾಯಲ್ಲಿ ದೇವರ ವಾಕ್ಯವನ್ನು ನಾವು ಮಾತನಾಡ್ತಿದ್ದೇವಾ? ಧರ್ಮ, ನಿಜವಾಗಿ ಧರ್ಮ ಅಂದರೆ ಜಾತಿ ಅಲ್ಲ ಪ್ರಿಯರೇ. ಇವತ್ತು ಧರ್ಮ ಅಂದರೆ ದೇವರ ವಾಕ್ಯ. ಈ ದೇವರ ವಾಕ್ಯವನ್ನು ನಾವು ಎಷ್ಟಾಗಿ ನಾವು ಅಂಗೀಕಾರ ಮಾಡಿಕೊಳ್ತಿದ್ದೀವಿ? ಈ ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಯಾವಾಗಲೂ ಎಷ್ಟು ನಾವು ಯಾವ ರೀತಿಯಾಗಿ ಒಪ್ಪಿಸಿಕೊಡ್ತಾ ಇದ್ದೀವಿ? ಎಷ್ಟಾಗಿ ನಾವು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ? ಇವತ್ತು ದೇವರಾದ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ನಮ್ಮನ್ನು ಮೆಚ್ಚುತ್ತಿದ್ದಾನ? ದೇವರ ವಾಕ್ಯವು ನಮ್ಮೊಂದಿಗೆ ಜೊತೆಯಲ್ಲಿ ನಮ್ಮಲ್ಲಿ ಇರುವುದನ್ನು ನಾವು ನಮ್ಮ ಜೀವಿತದಲ್ಲಿ ಅದನ್ನು ನಾವು ನೋಡ್ತಾ ಇದ್ದೀವ? ಧರ್ಮವನ್ನು ನಾನು ಧರಿಸಿ, ಇಲ್ಲಿ ಯೋಬನು ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಧರ್ಮವನ್ನು ನಾನು ಧರಿಸಿಕೊಂಡೆನು. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನಾವು ಧರಿಸಿಕೊಳ್ಬೇಕ್ರಿ. ಪ್ರಿಯ ದೇವ ಜನರೇ, ನಾವು ಎಲ್ಲಿ ಹೋಗ್ಬೇಕಾದ್ರೂ ಕೂಡ, ನಾವು ಒಂದು ಹೊರಟು ಹೋಗ್ಬೇಕಾದ್ರೂ ಕೂಡ ಎಷ್ಟು ಸಾರಿ ಕನ್ನಡಿಯ ಮುಂದೆ ನಾವು ನಿಂತುಕೊಂಡು ಯಾವ ರೀತಿಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ತೀವಿ? ನೋಡುವಂತ ಜನರು ನಮ್ಮನ್ನು ಹೊಗಳಬೇಕು, ನೋಡುವಂತ ಜನರು ನಮ್ಮ ವಿಷಯದಲ್ಲಿ ಮಾತನಾಡಬೇಕು. ಈ ಶರೀರ ಸಂಬಂಧವಾದ ವಿಷಯದಲ್ಲೇ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಆತ್ಮ ಸಂಬಂಧವಾದ, ನಮ್ಮ ಹೃದಯದ, ನಮ್ಮ ರಕ್ಷಣೆಯ ವಿಷಯದಲ್ಲಿ, ದೇವರ ಆತ್ಮನ ವಿಷಯದಲ್ಲಿ ನಾವು ಇವತ್ತು ಎಷ್ಟು ನಾವು ಚಿಂತೆ ಮಾಡ್ತಾ ಇದ್ದೀವಿ? ಇವತ್ತು ಎಲ್ಲದಕ್ಕೂ ಸಮಯ ಇದೆ, ಆದರೆ ದೇವರ ವಾಕ್ಯಕ್ಕೆ, ಪ್ರಾರ್ಥನೆಗೆ ಮಾತ್ರ ಸಮಯ ಇಲ್ಲ. ಪ್ರಿಯ ದೇವ ಜನರೇ, ಇವತ್ತು ಎಷ್ಟೋ ಜನರು ಹೇಳ್ತಾರೆ, ಅಂಥ ಪ್ರಾಬ್ಲಮ್, ಇಂಥ ಕಷ್ಟ, ಅಂಥ ರೋಗ, ಅಂಥ ಬಲ, ಯಾಕೆ ಅದು ಬಿಟ್ಟು ಹೋಗ್ತಾ ಇಲ್ಲ? ಯಾಕಂದ್ರೆ ಧರ್ಮವನ್ನು ಧರಿಸಿಕೊಳ್ತಾ ಇಲ್ಲ, ದೇವರ ವಾಕ್ಯವನ್ನು ಧರಿಸಿಕೊಂಡಿಲ್ಲ. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಮುಂದೆ ಚಲಿಸ್ತಾ ಇಲ್ಲ. ದೇವರ ವಾಕ್ಯವನ್ನು ನಿಮ್ಮ ಬಾಯಿಂದ ಅರಿಕೆ ಮಾಡ್ತಾ ಇಲ್ಲ.
ಅರಿಕೆ ಮಾಡ್ತಿರುವಂಥದ್ದೆಲ್ಲವೂ ಲೋಕ ಸಂಬಂಧವಾದ ಸಂಗತಿಗಳು, ಲೋಕದಲ್ಲಿ ಇರುವಂಥ ಎಲ್ಲ ಬಲಹೀನತೆಗಳು, ಇದನ್ನೇ ಎಲ್ಲ ನೆಗೆಟಿವ್ ಸಂಗತಿಗಳನ್ನೇ ಬಾಯಿಂದ ಅರಿಕೆ ಮಾಡಿಕೊಳ್ಳುವಾಗ ಪಾಸಿಟಿವ್ ಸಂಗತಿಗಳು, ದೇವರ ಆತ್ಮನ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಯೋಬನು ಹೇಳ್ತಾನೆ, ತನ್ನ ಕಷ್ಟದ ಸಮಯದಲ್ಲಿ ಕೂಡ ಹೇಳ್ತಿದ್ದಾನೆ, ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತ್ತು. ಅಂದರೆ ದೇವರ ಆತ್ಮನನ್ನು ನಾವು ಧರಿಸಿಕೊಳ್ಳುವಾಗ, ದೇವರ ವಾಕ್ಯವನ್ನು ನಾವು ಧರಿಸಿಕೊಳ್ಳುವಾಗ, ದೇವರ ಆತ್ಮನು ನಮ್ಮನ್ನು ಧರಿಸಿಕೊಳ್ತಾನೆ. ಹಾಲೆಲೂಯಾ. ಅಂದರೆ ನನ್ನನ್ನು ಧರಿಸಿತು ಎಂಬುದಾಗಿ ಹೇಳುವುದಾದರೆ, ನಾನು ನೀನು ಇಡುವಂತ ಒಂದೊಂದು ಹೆಜ್ಜೆ ಜಾಡಲು ಕೂಡ ಪರಿಶುದ್ಧಾತ್ಮನು ನಿಮ್ಮ ಮುಂದೆ ಚಲಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಮುಂದೆ ಯಾವುದೇ ಪ್ರಾಬ್ಲಮ್ಸ್ಗಳಿರಲಿ, ಯಾವುದೇ ರೀತಿಯ ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ರೋಗಗಳೇ ನಿಮ್ಮ ದೇಹದಲ್ಲಿ ಇರ್ಬೋದು, ಎಷ್ಟೋ ಲಕ್ಷಗಟ್ಟಲೆ ನೀವು ಹಣ ಖರ್ಚು ಮಾಡಿದರೂ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಆಗದೇ ಇರ್ಬೋದು. ಆದರೆ ವೈದ್ಯಗಾರನಾಗಿರುವಂತ ಘನ ವೈದ್ಯನಾಗಿರುವಂತ ಯೇಸು, ದೇವರ ವಾಕ್ಯ ಹೇಳ್ತದೆ, ನಿನಗೆ ವರ್ಷಗಳು ಹೆಚ್ಚಾದಾಗೆ ಬಲವು ಕೂಡ ಹೆಚ್ಚಾಗ್ತದೆ ಎಂಬುದಾಗಿ. ಇವತ್ತು ಯಾರೊಂದಿಗೂ ಮಾತನಾಡುವಾಗಲೂ ಕೂಡ, ನನಗೆ ಆಯ್ತು, ನಂದು ಏಜ್ ಆಗ್ತಾ ಬರ್ತಾ ಉಂಟು, ಆಯ್ತು, ಇನ್ನೇನು, ಇನ್ನು ಆಚೆಗೆ ಹತ್ರ ಆಗ್ತಿದ್ದೀನಿ, ಈಚೆಗೆ ದೂರ ಆಗ್ತಿದ್ದೀನಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಫಸ್ಟ್ ದೇವರಿಗೆ ಹತ್ರ ಆಗಿ, ಫಸ್ಟ್ ದೇವರ ಆತ್ಮನಿಗೆ ಹತ್ರವಾಗಿ ದೇವರ ವಾಕ್ಯವನ್ನು ಧರಿಸಿಕೊಳ್ಳಿ. ನಿಮ್ದ ಯಾವುದೇ ಸಿಚುವೇಶನ್ ಇರಲಿ, ಒಂದು ವೇಳೆ ನಿಮ್ಮ ದೇಹದಲ್ಲಿ ಇರುವಂತಹ ರೋಗದ ವೈದ್ಯರು ಒಂದು ವೇಳೆ ಹೇಳಿರ್ಬೋದು ಅದು ಸಾಧ್ಯ ಇಲ್ಲ, ಒಂದು ವೇಳೆ ಟೈಮ್ ಕೊಟ್ಟಿರ್ಬೋದು, 1 ವಾರ 1 ತಿಂಗಳು ನಂತರ ಸಾಧ್ಯ ಇಲ್ಲ ಎಂಬುದಾಗಿ. ಆದರೆ ಯೇಸುವಿನ ಬಳಿಗೆ ಬರುವುದಾದರೆ, ದೇವರ ವಾಕ್ಯವೆಂಬ ಆತನ ಬಳಿಗೆ ನೀವು ಬರುವುದಾದರೆ, ಒಂದು ಕ್ಷಣದಲ್ಲಿ ಆತನು ಎಂಥದ್ದೇ ಬಲಹೀನತೆ ಆಗಿರಲಿ, ಎಂಥದ್ದೇ ರೋಗವಾಗಿರಲಿ, ಯೇಸುವಿನ ಬಾಯಿಂದ ಹೊರಡುವಂತ ಆ ಒಂದು ಮಾತು ನಿಮ್ಮ ದೇಹವನ್ನು ಕೂಸಿನಂತ ದೇಹವನ್ನಾಗಿ ಮಾರ್ಪಡಿಸ್ತದೆ. ಯಾಕಂದ್ರೆ ನಿಮ್ಮ ದೇಹಕ್ಕೆ ಆರೋಗ್ಯವು ದೇವರ ವಾಕ್ಯವಾಗಿದೆ. ಪ್ರಿಯರೇ, ನೀವು ಮೊದಲಾಗಿ ಈ ದೇವರ ವಾಕ್ಯವನ್ನು ನೀವು ಧರಿಸಿಕೊಳ್ಳುವುದಾದರೆ, ಅಂದರೆ ದೇವರ ವಾಕ್ಯಕ್ಕೆ ನೀವು ಸಮಯವನ್ನು ಕೊಡುವುದಾದರೆ, ದೇವರ ವಾಕ್ಯವನ್ನು ನೀವು ಪ್ರೀತಿ ಮಾಡುವುದಾದರೆ, ದೇವರ ಆತ್ಮನ ಪ್ರಸನ್ನತೆಯಲ್ಲಿ ನೀವು ನಡಿಲಿಕ್ಕೆ, ಜೀವಿಸಲಿಕ್ಕೆ ನೀವು ಮನಸ್ಸು ಮಾಡುವುದಾದರೆ, ಈ ಕ್ಷಣದಿಂದ ನಿಮ್ಮ ಜೀವಿತದಲ್ಲಿ ಎಂಥ ದೊಡ್ಡ ಬೆಟ್ಟ ದೋಪಾದಿಯಲ್ಲಿ ಬೇಕಿದ್ರೆ ಆ ಪ್ರಾಬ್ಲಮ್ಸ್ ಇರ್ಬೋದು, ಒಂದು ಕ್ಷಣದಲ್ಲಿ ಮೇಣದಂತೆ ಕರಗಿ ಹೋಗ್ತದೆ. ಪ್ರಿಯರೇ, ನೀವು ಯಾರಿಗೂ ಒಂದು ವೇಳೆ ಬೇಡವಾಗಿರ್ಬೋದು, ಕುಟುಂಬದವರು ನಿಮ್ಮನ್ನು ದೂಷಿಸ್ತಿರ್ಬೋದು, ಯಾರು ನಿಮಗೆ ಸಹಾಯಕ್ಕೆ ಬರದೇ ಇರ್ಬೋದು, ನಿಮ್ಮ ಕಷ್ಟದಲ್ಲಿ ಯಾರು ಪಾಲು ತೆಗೆದುಕೊಳ್ಳದೆ ಇರ್ಬೋದು, ನಿಮ್ಮನ್ನು ಎಲ್ಲರೂ ದೂಷಿಸ್ತಿರ್ಬೋದು. ಪ್ರಿಯರೇ, ನೀವು ಯಾರೊಂದಿಗೆ ಮಾತನಾಡಲಿಕ್ಕೆ ಹೋಗುವಾಗ ಒಂದು ವೇಳೆ ಮನುಷ್ಯರು ನಿಮ್ಮ ದೂರಕ್ಕೆ ಹೋಗಬಹುದು. ಆದರೆ ಯೇಸುವಿನ ಬಳಿಗೆ ನೀವು ಬರುವುದಾದರೆ, ದೇವರ ವಾಕ್ಯದ ಬಳಿಗೆ ಬರುವುದಾದರೆ, ನೀವು ಏನನ್ನು ಕಳ್ಕೊಂಡಿದ್ದೇವೆ ಎಂಬುದಾಗಿ ತಿಳ್ತೀರಾ, ಅದನ್ನು 2ರಷ್ಟಾಗಿ ನೀವು ಹೊಂದಿಕೊಳ್ತೀರಾ. ದೇವರ ಆತ್ಮನ ಮೂಲಕ ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ನೀವು ಅಂಗೀಕಾರ ಮಾಡುವುದಾದರೆ, ನಿಮ್ಮ ಜೀವಿತ ಮಾತ್ರ ಅಲ್ಲ, ನಿಮ್ಮ ಕುಟುಂಬ ಜೀವಿತವನ್ನು ದೇವರಾದ ಕರ್ತನು ರೂಪಿಸ್ತಾನೆ. ಇಲ್ಲಿ ಯೋಬನು ಹೇಳ್ತಾನೆ, ಧರ್ಮವನ್ನು ನಾನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತ್ತು. ಇವತ್ತು ದೇವರ ಆತ್ಮನು ನಮ್ಮನ್ನು ಧರಿಸಬೇಕು. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕಷ್ಟಕರವಾಗಿರುವಂಥದ್ದು ಒಂದು ಕ್ಷಣದಲ್ಲಿ ಎಲ್ಲವೂ ಸುಲಭಕರವಾಗಿ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮನ್ನು ಆಶೀರ್ವದಿಸಿ ನಡೆಸುವನಾಗಿದ್ದಾನೆ. ಫಸ್ಟ್ ಪ್ರಯಾರಿಟಿ. ನಾನು ಈಗಲೂ ಪ್ರತಿಯೊಂದು ನನ್ನ ಮೆಸೇಜಲ್ಲಿ ನಾನು ಹೇಳುವಂಥದ್ದು, ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ಕೊಡಿ, ದೇವರ ವಾಕ್ಯಕ್ಕೆ ಕೊಡಿ, ಪ್ರಾರ್ಥನೆಗೆ ಕೊಡಿ ಎಂಬುದಾಗಿ ಇದನ್ನೇ ನನ್ನ ಅನುನಿತ್ಯದ ಮೆಸೇಜಲ್ಲಿ ನಾನು ತಿಳಿಯಪಡಿಸ್ತಿದ್ದೀನಿ. ಪ್ರಿಯ ದೇವಜನರೇ, ನೀವು ಕಷ್ಟಪಡುವುದು,
ನೀವು ಹಿಂಸೆ ಪಡುವುದು, ನೀವು ರೋಗದಲ್ಲಿ ನರಳಾಡುತ್ತಿರುವಂಥದ್ದು ಅದು ದೇವರ ಚಿತ್ತ, ದೇವರ ಉದ್ದೇಶ ಅಲ್ಲ. ಇದು ಸೈತಾನನು ನಿಮ್ಮ ಜೀವಿತದಲ್ಲಿ ತಂದಾಕಿದಂಥ ಎಲ್ಲ ಪ್ರಾಬ್ಲಮ್ಸ್ನ ದಿಣ್ಣೆಗಳನ್ನು ಯೇಸುವಿನ ಬಳಿಗೆ ನೀವು ಬರುವುದಾದರೆ ಒಂದು ಕ್ಷಣದಲ್ಲಿ ಅದು ಡಿಸ್ಟ್ರಾಯ್ ಆಗಿ ಹೋಗ್ತದೆ. ಇಲ್ಲಿ ಮುಂದೆ ದೇವರ ವಾಕ್ಯವನ್ನು ನಾವು ನೋಡುವುದಾದರೆ, ನನ್ನ ನ್ಯಾಯವೇ ನನಗೆ ನಿಲುವಂಗಿಯೂ ಮುಂಡಾಸವೂ ಆಗಿತ್ತು. ನನ್ನ ನ್ಯಾಯವೇ ನನಗೆ ನಿಲುವಂಗಿಯೂ ಮುಂಡಾಸವೂ ಆಗಿತ್ತು. ನ್ಯಾಯ ಅಂದ್ರೆ ದೇವರಾದ ಕರ್ತನು ನ್ಯಾಯಾಧಿಪತಿ. ಇವತ್ತು ನಿಮ್ಮ ಜೀವಿತದಲ್ಲಿ ನ್ಯಾಯ ಸಿಗಲಿಲ್ಲ ಎಂಬುದಾಗಿ ನೀವು ಹೇಳುವುದಾದರೆ, ನಿಮ್ಮ ಜೀವಿತಕ್ಕೆ ನ್ಯಾಯವನ್ನು ಒದಗಿಸಿ ಕೊಡುವಂತ ಆ ತಂದೆಯಾದ ದೇವರ ಬಳಿಗೆ ನೀವು ಬರುವುದಾದರೆ, ಅದು ನಿಲುವಂಗಿ ಎಂಬುದಾಗಿ ಹೇಳಿದೆ. ಅದು ಪರಿಶುದ್ಧತೆ. ನಿಲುವಂಗಿ ಅಂದ್ರೆ ಏನು? ನಿಲುವಂಗಿ ಅಂದ್ರೆ ಈ ವೈಟ್ ಆದ ಡ್ರೆಸ್, ವೈಟ್ ಅಂಡ್ ವೈಟ್ ಆಗ್ತದೆ, ಅದು ನಿಲುವಂಗಿಗೆ ಹೋಲಿಸಲ್ಪಟ್ಟಿದೆ. ಅದರಲ್ಲಿ ಒಂದು ಡ್ರಾಪ್ ಕೂಡ, ಒಂದು ಚುಕ್ಕೆ ಒಂದು ವೇಳೆ ಇಂಕ್ ಆದ್ರೂ ಕೂಡ ಎದ್ದು ಕಾಣ್ತದೆ. ಆದರೆ ಆ ನಿಲುವಂಗಿ ಎಂಬುದಾಗಿ ಹೇಳುವುದಾದರೆ ಅದು ಪರಿಶುದ್ಧತೆ. ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ, ಪರಿಶುದ್ಧಾತ್ಮನನ್ನು ನೀವು ಧರಿಸಿಕೊಳ್ಳುವುದಾದರೆ ನಿಲುವಂಗಿಯು ಮತ್ತೆ ಏನಾಗಿದೆ? ಮುಂಡಾಸ. ಮುಂಡಾಸ ಅಂದ್ರೆ, ಮುಂಡಾಸ ಎಲ್ಲಿ ಕಟ್ಟಿಕೊಳ್ತಾರೆ? ತಲೆ ಮೇಲೆ. ಘನತೆ, ಗೌರವ. ಎಲ್ಲಿ ನಿನ್ನನ್ನು ಜನರು ನಿನ್ನ ಘನತೆ ಗೌರವವನ್ನು ತಗ್ಗಿಸಿದಾರ, ನಿನ್ನನ್ನು ಅವಮಾನ ಪಡಿಸಿದಾರ, ದೇವರಾದ ಕರ್ತನು ನಿನಗೆ ಮುಂಡಾಸವಾಗಿದ್ದಾನೆ. ನಿನ್ನ ಘನತೆಗೆ, ನಿನ್ನ ಮಾನಕ್ಕೂ, ನಿನ್ನ ರಕ್ಷಣೆಗೂ ದೇವರಾದ ಕರ್ತನ ಆಧಾರನಾಗಿದ್ದಾನೆ. ಪ್ರಿಯರೇ, ನಿಲುವಂಗಿ, ಆ ಪರಿಶುದ್ಧತೆ, ಆ ಪರಿಶುದ್ಧಾತ್ಮನನ್ನು ನೀವು ಧರಿಸಿಕೊಳ್ಳುವುದಾದರೆ ಒಂದು ಡ್ರಾಪ್ ಕೂಡ, ಅದರಲ್ಲಿ ಕಿಂಚಿತ್ ಕೂಡ ಲೋಕದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಇರಬಾರ್ದು. ಪ್ರತಿ ಒಂದೊಂದನ್ನು, ನಿಮ್ಮ ಜೀವಿತದಲ್ಲಿ ಇರುವಂತಹ ಪ್ರತಿಯೊಂದು ಸಂಗತಿಗಳನ್ನು ದೇವರ ಹಸ್ತಕ್ಕೆ ಕೊಟ್ಟು ಯಥಾರ್ಥವಾದ ಹೃದಯದಿಂದ ದೇವರ ವಾಕ್ಯದ ಮೂಲಕ ನೀವು ಪ್ರಾರ್ಥಿಸುವುದಾದರೆ, ನೀವು ಎಲ್ಲಿ ಕೂಡ ಲೋಕದ ಮುಂದೆ ಎಲ್ಲಿ ನೀವು ತಗ್ಗಿಸಿಕೊಳ್ಳದಂತೆ ಆತನು ನಿಮ್ಮ ತಲೆಗೆ ಮುಂಡಾಸ, ಅಧಿಕಾರ, ಘನತೆ, ಗೌರವವನ್ನು ದೇವರಾದ ಕರ್ತನು ಕೊಡುವನಾಗಿದೆ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಷ್ಟಾಗಿ ನೀವು ಅಳವಡಿಸಿಕೊಳ್ತೀರಾ, ದೇವರ ವಾಕ್ಯಕ್ಕೆ ನೀವು ಎಷ್ಟಾಗಿ ನೀವು ಸಮಯ ಕೊಡ್ತೀರಾ, ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಪ್ರಿಯರೇ. ಅದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದ, ಘನತೆಯ ಮೇಲೆ ಘನತೆ, ಗೌರವದ ಮೇಲೆ ಗೌರವವನ್ನು ದಯಪಾಲಿಸಿ ಕೊಡುವಂಥದ್ದಾಗಿದೆ. ಇಲ್ಲದನ್ನು ಇದೆ ಎಂಬುದಾಗಿ ಸ್ಥಾಪಿಸುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ಹಾಲೆಲೂಯ. ದೇವರಾದ ಕರ್ತನು ವಿಶೇಷವಾದ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ಆತನು ನಡೆಸುವನಾಗಿದ್ದಾನೆ. ಈ ವಿಶ್ರಾಂತಿಕರವಾದ ದಿನದಲ್ಲಿ, ಇವತ್ತಿನ ದಿನದಲ್ಲಿ ಇನ್ನೂ ಕೂಡ ಹಾಸಿಗೆಯಿಂದ ಏಳದಂತೆ ಇರುವಂತ, ಇನ್ನೂ ಕೂಡ ಮುದುರಿಕೊಂಡು ಮಲಗಿಕೊಳ್ಳುವಂತ ಎಷ್ಟೋ ಜನರಿದ್ದಾರೆ. ಇವತ್ತು ದೇವರಾದ ಕರ್ತನು ಈ ದಿನವನ್ನು ಕೊಟ್ಟಿದ್ದಾನೆ. ಇನ್ನು ಎಷ್ಟೋ ಜನರು ಇಂದಿನ ದಿನವನ್ನು ಕೆಲಸಕ್ಕೋಸ್ಕರವಾಗಿ ಉಪಯೋಗಿಸ್ತಿದ್ದಾರೆ. ಈ ವಿಶ್ರಾಂತಿಕರವಾದ ದಿನವು ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ದೇವರಾದ ಕರ್ತನು ತನ್ನ ಘನತೆ, ಗೌರವಕ್ಕೋಸ್ಕರ ಈ ದಿನವನ್ನು ತನ್ನ ಮಹಿಮೆಗೋಸ್ಕರವಾಗಿ, ತನ್ನ ಮಕ್ಕಳು ತನ್ನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಈ ದಿನವನ್ನು ಪ್ರತ್ಯೇಕಿಸಿದ್ದಾನೆ. ಈ ಪ್ರತ್ಯೇಕಿಸಿದಂಥ ದಿನವನ್ನು ಕೀರ್ತನೆ 4ನೇ ಸಂಧಿ 3ನೇ ವಚನದಲ್ಲಿ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ಇವತ್ತು ನನ್ನನ್ನು, ನಿಮ್ಮನ್ನು ಈ ದಿನಕ್ಕೋಸ್ಕರವಾಗಿ, ದೇವರಾದ ಕರ್ತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ, ದೇವರ ವಾಕ್ಯವನ್ನು ಧರಿಸಿಕೊಳ್ಳುವುದಕ್ಕಾಗಿ, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕಾಗಿ, ಆ ಪರಿಶುದ್ಧಾತ್ಮನೆಂಬ ಆ ನಿಲುವಂಗಿಯನ್ನು ನಾವು ಧರಿಸಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಎಲ್ಲಲ್ಲಿ ಯಾವ ಸ್ಥಳದಲ್ಲಿ ಕೂಡ ನಾವು ಹೋಗುವಂತ ವೇಳೆಯಲ್ಲಿ ನಮ್ಮನ್ನು ಗೌರವ ಪಡಿಸುವಾತ, ಘನತೆ ಪಡಿಸುವಾತನು ಆತನಾಗಿದ್ದಾನೆ. ಈ ದಿನ ದೇವರಿಂದ ನೇಮಿಸಲ್ಪಟ್ಟಂತ ದಿನವಾಗಿದೆ. ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತದಾಗಿದೆ.
ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಲೋಕದಲ್ಲಿ ನೀವು ನೋಡ್ತಾ ಇದ್ದೀರಿ, ಎಷ್ಟು ಜನರು ಇದ್ದಕ್ಕಿದ್ದಾಗೆ ಬಿದ್ದು ಸತ್ತು ಹೋಗ್ತಾ ಇದ್ದಾರೆ. ಯೌವನಸ್ಥರು ಈ ಲೋಕದ ಪ್ರಯಾಣವನ್ನು ಮುಗಿಸ್ತಿದ್ದಾರೆ. ಪ್ರಿಯ ದೇವಜನರೇ, ಎಲ್ಲದಕ್ಕೂ ಸಮಯ ಇದೆ, ಎಲ್ಲದಕ್ಕೂ ಸಮಯ ಇದೆ. ಆದರೆ ದೇವರಾದ ಕರ್ತನಿಗೆ ಮಾತ್ರ ಕೊಡಲಿಕ್ಕೆ ಸಮಯ ಇಲ್ಲ. ಇವತ್ತು ಎಷ್ಟೊಂದು ದುಃಖಕರವಾದ ಸಂಗತಿ. ದೇವರಾದ ಕರ್ತನಿಗೆ ನೀವು ಸಮಯವನ್ನು ಕೊಡದೆ ಹೋಗುವುದಾದರೆ, ದೇವರ ದಿನವನ್ನು, ದೇವರ ಸಮಯವನ್ನು ನೀವು ಕದ್ದುಕೊಳ್ಳುವುದಾದರೆ, ನೀವು ಕಷ್ಟದಲ್ಲಿ ಮೊರೆ ಇಡುವಾಗ ದೇವರಾದ ಕರ್ತನ ಕೇಳುವುದಿಲ್ಲ. ಪ್ರಿಯರೇ, ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ. ದೇವರಾದ ಕರ್ತನಿಗೆ ಅವಿಧೇಯರಾಗಿ, ದೇವರ ಚಿತ್ತಕ್ಕೆ ಅವಿಧೇಯರಾಗಿ ನಡೆಯುವುದಾದರೆ ಎಲ್ಲಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ? ನಮ್ಮ ಪ್ರಾರ್ಥನೆ ಪರಲೋಕದ ಕದವನ್ನು ಕದಲಿಸಬೇಕದು. ಅಂತ ಪ್ರಾರ್ಥನೆ ಆಗಿರಬೇಕು. ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ಆ ನಂಬಿಕೆ ಮೂಲಕವಾಗಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ದೇವರು ಕೊಡುವಂಥ ಉತ್ತರ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಅನೇಕ ಕೊರತೆಯ ಸಂಗತಿಗಳಿರ್ಬೋದು. ಯಾರಿಗೂ ಹೇಳಿಕೊಳ್ಳದಂಥ ಪರಿಸ್ಥಿತಿಯಲ್ಲಿ ನೀವು ಜೀವಿತದಲ್ಲಿ ನೀವು ದಾಟಿ ಹೋಗ್ತಾ ಇರ್ಬೋದು. ಆದರೆ ದೇವರ ಆತ್ಮನಲ್ಲಿ ಹೇಳಿಕೊಳ್ಳಿ. ನಿಮ್ಮ ಹೃದಯವನ್ನು ಆತನಿಗೆ ಕನೆಕ್ಟ್ ಮಾಡಿ, ನಿಮ್ಮ ಹೃದಯದೊಂದಿಗೆ ಆತನೊಂದಿಗೆ ನೀವು ಮಾತನಾಡಿ, ದೇವರಾದ ಕರ್ತನು ನಿಮಗೆ ಉತ್ತರ ಕೊಡ್ತಾನೆ. ಯಾವ ಜನರ ಮಧ್ಯದಲ್ಲಿ ನಿಮ್ಮ ತಲೆ ತಗ್ಗಿಸಲ್ಪಟ್ಟಿದ ಅದೇ ಜನರ ಮಧ್ಯದಲ್ಲಿ ನಿಮ್ಮ ತಲೆ ಎತ್ತಿ ನಡೆಯುವಂತೆ ದೇವರಾದ ಕರ್ತನು ನಡೆಸ್ತಾನೆ. ದೇವರ ಆತ್ಮನ ಮುಂದೆ ನಿಮ್ಮ ಶಿರಗಳು ಬಾಗಲ್ಪಡಲಿ. ದೇವರ ಆತ್ಮನ ಮುಂದೆ ನೀವು ತಗ್ಗಿಸಿಕೊಳ್ಳಿ. ದೇವರಾದ ಕರ್ತನು ನಿಮ್ಮನ್ನು ಮೇಲಕ್ಕೆತ್ತಿ ನಡೆಸ್ತಾನೆ. ಪ್ರಿಯರೇ, ಎಲ್ಲಿ ಕೂಡ ನಿಮಗೆ ಆತನ ಅನ್ಯಾಯ ಮಾಡುವಂಥ ದೇವರಲ್ಲ. ನಮ್ಮ ದೇವರು ಜೀವಿಸುವಂಥ ದೇವರು. ನಮ್ಮ ದೇವರು ಜೀವದಾಯಕನಾಗಿರುವ ದೇವರು. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ದೇವರು. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಏನೇನು ಅಗತ್ಯತೆ ಉಂಟು, ಯಾವ ಮನುಷ್ಯನ ಬಳಿಗೆ ಹೋಗಬೇಡಿ. ನನಗೆ ಆ ಕುಟುಂಬದವರಿದ್ದಾರೆ, ಈ ಕುಟುಂಬದವರಿದ್ದಾರೆ, ಅವರು ಸಹಾಯ ಮಾಡ್ತಾರೆ, ಇವರು ಸಹಾಯ ಮಾಡ್ತಾರೆ ಎಂಬುದಾಗಿ ನೀವು ನಂಬಿರುವುದಾದರೆ ಅದು ಶುದ್ಧ ಸುಳ್ಳು. ಅದು ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ದೂರದಲ್ಲಿ ನಿಂತು ನೆಗಾಡ್ತಾರೆ, ದೂರದಲ್ಲಿ ನಿಂತು ನಿಮಗೆ ಮಾತಿನ ಕಲ್ಲನ್ನು ಬಿಸಾಡ್ತಾರೆ. ನಿಮ್ಮ ಹೃದಯವನ್ನು ನೋವು ಪಡಿಸ್ತಾರೆ. ಪ್ರಿಯರೇ, ನಿಮ್ಮನ್ನು ನಿರಾಶೆಗೆ ಒಳಪಡಿಸ್ತಾರೆ. ಆದರೆ ಜೀವಿಸುವಂತ ದೇವರಾದ ಕರ್ತನಾಗಿ ಯೇಸು ಕ್ರಿಸ್ತನನ್ನು ನೀವು ನಂಬಿರುವುದಾದರೆ, ಆತನ ಬಳಿಗೆ ಬರುವುದಾದರೆ, ಆತನ ವಾಕ್ಯವನ್ನು ನೀವು ಧರಿಸಿಕೊಳ್ಳಿರುವುದಾದರೆ, ಪರಿಶುದ್ಧಾತ್ಮನನ್ನು ನೀವು ಆ ನಿಲುವಂಗಿ ನಿಮ್ಮ ಜೀವಿತದಲ್ಲಿ ಆ ಪರಿಶುದ್ಧತೆಯ ಆ ಜೀವಿತ ನಿಮ್ಮಲ್ಲಿ ಇರುವುದಾದರೆ, ದೇವರಾದ ಕರ್ತನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ವಿಶೇಷವಾದ ರೀತಿಯಲ್ಲಿ ತನ್ನ ಆತ್ಮನ ತನ್ನ ನಡೆಸುವಿಕೆಯಲ್ಲಿ ಆತನು ನಡೆಸುವನಾಗಿದ್ದಾನೆ. ನೀವು ಸೋತು ಹೋದವರಲ್ಲ, ನೀವು ದಿಸೆಗೆಟ್ಟವರಲ್ಲ, ನೀವು ದೇವರ ಮಕ್ಕಳು. ಸ್ವಾಮಿ, ಪ್ರಿಯ ದೇವಜನರೇ, ನೀವು ದೇವರ ಮಕ್ಕಳು. ನೀವು ಅಪ್ಪ ತಂದೆಯವರಾಗಿ ಕರೆಯುವಾಗ, ಮಗನೇ ಮಗಳೇ, ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮನ್ನು ಕೈ ಹಿಡಿದು ನಾನು ನಡೆಸ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಲೋಕದ ಮೇಲೆ ನಂಬಿಕೆ ಇಡಬೇಡ ಮಗಳೇ, ಲೋಕದ ಮೇಲೆ ನಿರೀಕ್ಷೆ ನೀಡಬೇಡ. ದೇವರಾದ ಕರ್ತನ ಮೇಲೆ ನಿರೀಕ್ಷೆ ನೀಡಿ, ದೇವರಾದ ಕರ್ತನ ಮೇಲೆ ನೀವು ಭರವಸವಿಡಿ. ಎಂದಿಗೂ ನೀವು ಆಶಾಭಂಗ ಪಡುವುದೇ ಇಲ್ಲ. ಪ್ರಿಯ ದೇವಜನರೇ, ಇವತ್ತು ಎಷ್ಟೋ ಕುಟುಂಬಗಳು ಕುಟುಂಬವನ್ನು ಡಿಪೆಂಡ್ ಆಗಿ ಇಂದಿನ ದಿನದಲ್ಲಿ ಎಲ್ಲವನ್ನು ಕಳ್ಕೊಂಡು ಹೆಲ್ಪ್ಲೆಸ್ ಆಗಿ ನಿಂತಿದ್ದಾರೆ. ಆದರೆ ಅಂಥ ಜನರಿಗೂ ಕೂಡ ನಾನು ಹೇಳುವಂಥದ್ದು ಒಂದು, ಸಮಯ ಕಳೆದು ಹೋಗಲಿಲ್ಲ, ಮಿಂಚಿ ಹೋಗಲಿ, ಇರೋದು ಕೃಪೆ ಸಮಯ. ಇನ್ನೂ ಕೂಡ ಅವಕಾಶ ಇದೆ ನಿಮಗೆ. ಮನುಷ್ಯರ ಬಳಿಗೆ ಹೋಗಬೇಡಿ, ಜೀವ ಸ್ವರೂಪನಾದ ದೇವರ ಬಳಿಗೆ ಬನ್ನಿ. ವಾಕ್ಯವೆಂಬಾತನ ಬಳಿಗೆ ಬನ್ನಿ. ಆ ಧರ್ಮವನ್ನು, ಅಂದರೆ ವಾಕ್ಯವನ್ನು ನೀವು ಧರಿಸಿಕೊಳ್ಳಿ, ವಾಕ್ಯವನ್ನು ಪ್ರೀತಿ ಮಾಡಿ. ನಿಮ್ಮ ಕತ್ತಲಾದಂಥ ಜೀವಿತಕ್ಕೆ ಆತನು ಬೆಳಕಾಗಿ ನಿಮ್ಮನ್ನು ಎಲ್ಲರ ಮಧ್ಯದಲ್ಲಿ ಯಾರ್ಯಾರು ನಿಮ್ಮನ್ನು ದೂರಿದಾರ, ಯಾರ್ಯಾರು ನಿಮಗೆ ವಿರೋಧವಾಗಿ ಮಾತನಾಡಿದಾರ, ಅಂಥ ಜನರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ.
ನೀವು ಏನನ್ನು ಕಳ್ಕೊಂಡಿದ್ದೀರಿ ಎಂಬುದಾಗಿ ತಿಳ್ಕೊಂಡಿದ್ದೀರಾ, ಎರಡರಷ್ಟಾಗಿ ನೀವು ಹೊಂದಿಕೊಳ್ತೀರಾ. ಇದು ಮಾತ್ರ ಸತ್ಯ, ಸತ್ಯ, ಸತ್ಯವಾಗಿದೆ. ಯಾವಾಗ ದೇವರ ವಾಕ್ಯವನ್ನು ಧರಿಸಿಕೊಳ್ಳಿ, ಆ ಮುಂಡಾಸ, ನೀವು ಕಳೆದುಕೊಂಡಂತ ನಿಮ್ಮ ಮಾನ ತಿರುಗೊಂದಾವರ್ತಿ ದೇವರಾದ ಕರ್ತನು ಆ ಮುಂಡಾಸ ನಿಮ್ಮ ಶಿರದ ಮೇಲೆ, ಅದು ಆ ನಿಮ್ಮ ಶಿರಕ್ಕೆ ಆಧಾರನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವೆಷ್ಟಾಗಿ ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡ್ತೀರಾ, ಈ ವಾಕ್ಯವನ್ನು ನೀವೆಷ್ಟಾಗಿ ನೀವು ಪ್ರೀತಿ ಮಾಡ್ತೀರಾ, ಈ ವಾಕ್ಯವನ್ನು ಎಷ್ಟಾಗಿ ನೀವು ಕೈಕೊಂಡು ನೀವು ನಡೀತೀರಾ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದ, ಘನತೆ ಮೇಲೆ ಘನತೆ, ಗೌರವದ ಮೇಲೆ ಗೌರವವನ್ನು ನೀವು ಹೊಂದಿಕೊಳ್ಳುವರಾಗಿದ್ದೀರಿ. ಯಾಕಂದರೆ ದೇವರಾದ ಕರ್ತನು ನಿಮ್ಮೊಂದಿಗಿದ್ದುಕೊಂಡು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ತನ್ನ ಆತ್ಮನ ಮೂಲಕ ನಡೆಸುವನಾಗಿದ್ದಾನೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನಾದ ನೀತಿಯುಳ್ಳ ತಂದೆಯಾದ ದೇವರೇ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಲೋಕ ಅದನ್ನು ಸೋಲಿಸಲಾರದೆಂಬುದಾಗಿ ನಿನ್ನ ವಾಕ್ಯ ಹೇಳ್ತಿದೆ. ಡ್ಯಾಡಿ, ನಿನ್ನ ಪರಿಶುದ್ಧವಾದ ರಕ್ತದ ಮೂಲಕ ಕ್ರಯಕ್ಕೆ ಕೊಂಡುಕೊಂಡಂಥ ನಿನ್ನ ಸಭೆಗಳಾದಂಥ ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳುವಂಥ ಯಾರೇ ಆಗಿರಲಿ, ಅವರ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ಯಾವುದನ್ನು ಕಳ್ಕೊಂಡಿದ್ದೇವೆ ಎಂಬುದಾಗಿ ತಿಳ್ಕೊಂಡಿರಲಿ, ಎಲ್ಲವನ್ನು ಹೊಂದಿಕೊಳ್ಳುವಂತೆ, ಒಂದು ವೇಳೆ ರೋಗದ ಬಾಧೆಯಲ್ಲಿ ಇರ್ಬೋದು ಅದನ್ನು ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂತೆ, ಒಂದು ವೇಳೆ ಸಾಲದ ಬಂಧನದಲ್ಲಿ ಇರುವುದಾದರೆ ಆ ಸಾಲದ ಬಂಧನದಿಂದ ಬಿಡುಗಡೆ ಕೊಡುವಂಥ ಕರ್ತನು ನೀನು. ನಿನ್ನ ಬಳಿಗೆ ನಂಬಿಕೆಯಿಂದ ಬರುವಾಗ, ವಾಕ್ಯವನ್ನೇ ಹಿಡ್ಕೊಂಡು, ನಾನು ವಾಕ್ಯವೆಂಬಾತನನ್ನು ನಿನ್ನನ್ನೇ ಹಿಡ್ಕೊಂಡು ನಿನ್ನ ಸನ್ನಿಧಾನಕ್ಕೆ ಬರುವಾಗ, ಅವರ ಶಿರದ ಮೇಲೆ ಅವರ ಗೌರವವನ್ನು, ಅವರ ಘನತೆಯನ್ನು ಕಾಪಾಡುವಂಥ ಕರ್ತನು ನೀನಾಗಿದೆ. ವಾಕ್ಯವನ್ನು ಕೇಳಿದಂಥ ಪ್ರತಿ ಒಬ್ಬೊಬ್ಬರು 100ರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಪರಿಶುದ್ಧಾತ್ಮನೇ ನಿನ್ನ ಕೃಪೆಯಲ್ಲಿ ನಿನ್ನ ಆತ್ಮನಲ್ಲಿ ನಡೆಸಿ ಎಂಬುದಾಗಿ ಯೇಸುವಿನ ಅತಿ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.